ನಾಗರ ಪಂಚಮಿ ಹಬ್ಬಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ದೆ ಸಖತ್ ಸಿಂಪಲ್ ಸಖತ್ ಟೇಸ್ಟಿಯಾಗಿ ಶೇಂಗಾ ಎಳ್ಳಿನ ಉಂಡೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟ್ ಆಗೇ ಬರುತ್ತೆ. ಮೊದಲಿಗೆ 1 ಕಪ್ ಶೇಂಗಾ ಬೀಜನ ಲೋ ಫ್ಲೇಮ್ನಲ್ಲಿ ಒಳಗೆಲ್ಲ ಗೋಲ್ಡನ್ ಬ್ರೌನ್ ಆಗಿ ಸಿಪ್ಪೆ ಬಿಟ್ಕೊಂಡು ಬರೋ ತನಕ ಹುರಿದು ಆರ್ಲಿಕ್ಕೆ ಬಿಡಿ. ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅನ್ನೋ ತನಕ ಹುರಿದು ಇದರಲ್ಲಿ ಸ್ವಲ್ಪ ಎಳ್ಳನ್ನು ಎತ್ತಿಟ್ಕೊಂಡು 1/4 ಕಪ್ ಅಷ್ಟು ಕಟ್ ಮಾಡ್ಕೊಂಡ ಬಾದಾಮಿನ ಹುರಿದು ಆರಿಸ್ಕೊಳ್ಳಿ. ಅರ್ಧ ಕಪ್ ಅಷ್ಟು ತುರಿದಿರೋ ಒಣಕೊಬ್ಬರಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಎಲ್ಲದನ್ನು ಪೂರ್ತಿ ಆರಿಸ್ಕೊಳ್ಳಿ. ಈಗ ಆರಿಸ್ಕೊಂಡ ಶೇಂಗಾ ಬೀಜದ್ದು ಸಿಪ್ಪೆ ತೆಗೆದು ಜಾರ್ಗೆ ಹಾಕಿ ಹಾಗೆ ಇನ್ಮಿಕ್ಕಿದ ಹುರಿದ ಪದಾರ್ಥಗಳು ಏಲಕ್ಕಿ ಹಾಕಿ ಪಲ್ಸ್ ಮೋಡ್ನಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು 1/4 ಕಪ್ ಅಷ್ಟು ಬೆಲ್ಲ ಹಾಕಿ 1 ಸುತ್ತು ಗ್ರೈಂಡ್ ಮಾಡಿ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೈಂಡ್ ಮಾಡಿದ್ರೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗತ್ತೆ. ಇದಕ್ಕೆ ಎತ್ತಿಟ್ಕೊಂಡ ಎಳ್ಳನ್ನು ಹಾಕಿ ಉಂಡೆ ಕಟ್ಟಿದ್ರೆ ಶೇಂಗಾ ಎಳ್ಳಿನ ಉಂಡೆ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ.